ಮದುವೆ ಆದಮೇಲೆ 4-5 ಫಿಲ್ಮ್ ಡಬ್ಬಿಂಗ್ ಇತ್ತು, ಬ್ಯಾಲೆನ್ಸ್ ವರ್ಕ್ ಇತ್ತು, ಅದು ಫಿನಿಷ್ ಮಾಡಿಬಿಟ್ಟಿದ್ದೇನೆ. ಆಮೇಲೆ ತೆಲುಗು 2-3 ಇತ್ತು ಅಷ್ಟೇ. ಬಟ್ ಅವ್ರೇನು ನಿಮಗೆ ಆ್ಯಕ್ಟ್ ಮಾಡಿ ಮಾಡಬೇಡ ಅಂತ ಏನು ಹೇಳೋದು? ನಮಗೆ ಇಷ್ಟಕ್ಕೆ ಬಿಟ್ಬಿಟ್ರೆ ಅವರು. ಅವ್ರು ಯಾವುದಕ್ಕೂ ಬರಲಿಲ್ಲ. ನಿನ್ನ ಇಷ್ಟ ಅಂದರು. ನನಗೆ ಇಡಿಸ್ಲಿಲ್ಲ. ಯಾಕಂದರೆ ಯಾವುದೋ ಒಂದು ದಾರಿನಲ್ಲಿ ಹೋಗಬೇಕು. ಇದು ಒಂದು ದಾರಿ, ಅದು ಒಂದು ದಾರಿ, ಅದು ಚೆನ್ನಾಗಿ ಬರೋಲ್ಲ. ಆರ್ಟಿಸ್ಟ್ ಅಲ್ಲದೆ ಬರೀ ವಿಜಯ ಆಗಿ ಸಾರ್ ವೈಫ್ ಆಗಿ ತಾವು ಜೀವನ ಮಾಡಿದ ರೀತಿ, ಅದಕ್ಕೆ ಇದಕ್ಕೆ ನಾನು ಕಂಪೇರ್ ಮಾಡಲಿಲ್ಲ. ಅದು ಸಪ್ರೇಟ್, ಮರ್ತುಬಿಟ್ಟೆ. ದಿಸ್ ಇಸ್ ರಿಯಲ್. ಅದು ರೀಲು, ಇದು ರಿಯಲ್. ಅಷ್ಟೇ. ನನಗೆ ಆಚೆ ಹೋಗಬೇಕು, ಅದು ನೋಡಬೇಕು, ಇದು ತಗೋಬೇಕು ಅಂತ ಅದು ಯಾವತ್ತೂ ಇಲ್ಲ. ಆವಾಗಲೂ ಇಲ್ಲ, ಇವಾಗಲೂ ಇಲ್ಲ. ಸಾಟರ್ಡೆ ಭಜನೆಗೆ ಹೋಗ್ತೇನೆ. ಓಕೆ. ಬಾಬಾ ಬರ್ತ್ಡೇ ನಮ್ಮ ಮನೆಯಲ್ಲಿ ಫಾಸ್ಟ್ 27 ಇಯರ್ಸ್ ಆಗಿ ನಡೀತಾ ಇದೆ. ಕನ್ನಡ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ ಕಲ್ತಿದ್ದಮ್ಮ ನೀವು? ಹೌದು, ಅದ ನಾನು ಹೇಳಿದ್ದೀನಲ್ಲ, ದ್ವಾರಕೀಶ್ ಅವರು ನನ್ನ ಹೆಸರು ವಿಜಯ ಅಂತ ಅವರು ಹೇಳ್ಕೊಟ್ಟಿದ್ದು ಫಸ್ಟ್ ವರ್ಡ್ ಅಷ್ಟೇ. ಬಟ್ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಕನ್ನಡ ನಿಜವಾಗ್ಲೂ. ಏನ್ರಿ, ಎಲ್ಲಿ ಟಚ್ ಇಲ್ವಲ್ಲ. ಆದ್ರೂ ಟಚ್ ಇಲ್ದೇನೆ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ಇವಾಗ ಟಚ್ ಇದ್ಬಿಟ್ರೆ ಇನ್ನೆಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರಿ ನೀವು. ಎಸ್, ಈ ಸಿನಿಮಾಗಳು ಇದೆಲ್ಲ ಒಂದು ಕಡೆ ಆಗ್ತಿರ್ಬೇಕಾದ್ರೆ ನಮ್ಮ ವಿಜಯಮ್ಮ ಅವ್ರ ಲೈಫ್ನಲ್ಲಿ ಮದುವೆ ಅಂತ ಆಗಿದೆ ಯಾವಾಗ? ಮದುವೆ ಯಾವಾಗ ಆಗಿದ್ದಮ್ಮ? 1987. 89 ನನ್ನ ಮಗ ಹುಟ್ಟಿದ್ದ. ಓಕೆ. ಸಾರ್ ಬಗ್ಗೆ, ಸಾರ್ ಹೆಸರೇನಮ್ಮ? ಸಾರ್ ಹೆಸರೇನು? ವೆಂಕಟರಾಮನ್. ಓಕೆ. ಏನು ಮಾಡ್ಕೊಂಡಿದ್ರು ಸರ್? ಅವರು ಬಿಸ್ನೆಸ್ ಮಾಡ್ತಾರೆ. ಓಕೆ. ಅಂದರೆ ಅವರು ತಮಿಳ್ನಾಡು, ಆಂಧ್ರನ? ತಮಿಳ್. ಓಕೆ. ಸೊ ಎಲ್ಲಿ ಮದುವೆ ಆಗಿ? ಚೆನ್ನೈಯಲ್ಲಿ ಮದುವೆ ಆಗಿ? ಚೆನ್ನೈ SGS ಸಭಾ ಅಂತ ಸಭಾನಲ್ಲಿ, ಸಾವಿತ್ರಿ ಮನೆ ಪಕ್ಕದ ಮಂಟಪ. ಓಕೆ. ಸೊ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಓಕೆ. ಸೊ ಹೇಗಿತ್ತ ಮದುವೆ ಆದಮೇಲಿಂದ ನಿಮ್ಮ ಮ್ಯಾರಿಡ್ ಲೈಫ್? ಅಂದರೆ ಸಿನಿಮಾ ಇಂಡಸ್ಟ್ರಿಯಿಂದ ಅಷ್ಟೊತ್ತಿಗೆ ಆಲ್ರೆಡಿ ಅವ್ರು ಡಿಸೈಡೆಡ್ ನಾನು ಮದುವೆ ಆದಮೇಲೆ ಸಿನಿಮಾಯಿಂದ ದೂರ ಆಗಬೇಕು ಅಂತ ಅಂದ್ಕೊಂಡಿದ್ರ? ಹೌದು. ಯಾಕಂದರೆ ಮದುವೆ ಆದಮೇಲೆ 4-5 ಫಿಲ್ಮ್ ಡಬ್ಬಿಂಗ್ ಇತ್ತು, ಬ್ಯಾಲೆನ್ಸ್ ವರ್ಕ್ ಇತ್ತು, ಅದು ಫಿನಿಷ್ ಮಾಡಿಬಿಟ್ಟಿದ್ದೇನೆ. ಆಮೇಲೆ ತೆಲುಗು 2-3 ಇತ್ತು ಅಷ್ಟೇ. ಅದು ಕಂಪ್ಲೀಟ್ ಮಾಡಿಬಿಟ್ಟು ಹೊಸ ಫಿಲ್ಮ್ಸ್ ಏನು ಕಮಿಟ್ ಆಗಲಿಲ್ಲ. ಆಫ್ಟರ್ ಮ್ಯಾರೇಜ್, ನಿಶ್ಚಿತಾರ್ಥ ಆದ ಮೇಲೆ ನ್ಯೂ ಫಿಲ್ಮ್ಸ್ ಕಮಿಟ್ ಆಗಿಲ್ಲ. ಆಮೇಲೆ ಕಂಪ್ಲೀಟ್ ಮಾಡಿದ್ದೀನಿ. ಆಫ್ಟರ್ ಮ್ಯಾರೇಜ್ ಕಂಪ್ಲೀಟ್ ಆಯಿತು. ಆಫ್ಟರ್ ಮ್ಯಾರೇಜ್ ದಟ್ಸ್ ಆಲ್. ಸರ್ ನಿಮ್ಮ ಸಿನಿಮಾ ಎಲ್ಲ ನೋಡಿದ್ರಾ? ನೋಡಿದ್ದಾರೆ. ಏನು ಕಾಂಪ್ಲಿಮೆಂಟ್ಸ್ ಕೊಡೋರು? ಏನು ಕಾಂಪ್ಲಿಮೆಂಟ್ ಇಲ್ಲ, ಚೆನ್ನಾಗಿದೆ. ಈ ಲೈಕ್ಸ್. ಬಟ್ ಅವ್ರೇನು ನಿಮಗೆ ಆ್ಯಕ್ಟ್ ಮಾಡಿ ಮಾಡಬೇಡ ಅಂತ ಏನು ಹೇಳೋದು? ನಮಗೆ ಇಷ್ಟಕ್ಕೆ ಬಿಟ್ಬಿಟ್ರೆ ಅವರು. ಅವ್ರು ಯಾವುದಕ್ಕೂ ಬರಲಿಲ್ಲ. ನಿನ್ನ ಇಷ್ಟ ಅಂದರು. ನನಗೆ ಇಡಿಸ್ಲಿಲ್ಲ. ಯಾಕಂದರೆ ಯಾವುದೋ ಒಂದು ದಾರಿನಲ್ಲಿ ಹೋಗಬೇಕು. ಇದು ಒಂದು ದಾರಿ, ಅದು ಒಂದು ದಾರಿ, ಅದು ಚೆನ್ನಾಗಿ ಬರೋಲ್ಲ. ಅದಕ್ಕೆ ನಾನು ಇದು ಆದಮೇಲೆ ಇದಂತ ನಾನೇ ಡಿಸೈಡ್ ಮಾಡಿಕೊಂಡೆ. ಸೊ ಕಂಪ್ಲೀಟ್ ಮಾಡಿದ್ದೀವಿ. ಆಮೇಲೆ ಮಗು ಹುಟ್ಟ ಅಷ್ಟೇ. ಹೌಸ್ ವೈಫ್. ಮಗನ ಹೆಸರೇನು? ಸುಬ್ರಹ್ಮಣ್ಯಂ. ಇವಾಗ ಏನು ಮಾಡ್ಕೊಂಡಿದ್ದಾರೆ ಸುಬ್ರಹ್ಮಣ್ಯಂ ಅವರು? ಸುಬ್ರಹ್ಮಣ್ಯಂ ಒಂದು ಚಿಕಾಗೋನಲ್ಲಿದ್ದಾರೆ. ಹಿಂಗೆ BCom ICW, ಆಮೇಲೆ ಹಂಗೆ CPA ಮಾಡಿದ. ಡೆಲೈಟ್, ಐ ಥಿಂಕ್ ಡೆಲೈಟ್ ಕಂಪ್ನಿ, ಅದರಲ್ಲಿ ವರ್ಕ್ ಮಾಡ್ತಿದ್ದರು. ಆಮೇಲೆ ಬೇರೆ ಕಂಪ್ನಿಗೆ ಹೋಗಿದ್ದಾರೆ. ಡಾಟರ್ ಇನ್ ಲಾ ಆಲ್ಸೋ ಶೀ ಇಸ್ ಡೆಲೈಟ್. ಇವಾಗ ಅವಳು ಡೆಲೈಟ್ ಪಾರ್ಟ್ನರ್ ಆಗಿಬಿಟ್ಟಿದ್ದಾರೆ, ಗ್ಲೋಬಲ್ ಪಾರ್ಟ್ನರ್. ಅವ್ರ ಹೆಸರು? ಡಾಟರ್ ಇನ್ ಲಾ ಸೌಮ್ಯ. ಓಕೆ. ಮೊಮ್ಮಗು ಹೆಸರು? ಆರ್ಯರಾಮನ್. ವೆಂಕಟರಾಮನ್, ಆರ್ಯರಾಮನ್. ಯಾವಾಗ ಮದುವೆ ಆಗಿದ್ದು ಮಗನಿಗೆ? ಯಾವಾಗ ಮದುವೆ ಆಗಿದ್ದು? 11th ಇಯರ್. ಇವಾಗ 11th ಇಯರ್. ಅವನು 24th ಇಯರ್ ಮ್ಯಾರೇಜ್ ಆಯಿತು. ಅರ್ಲಿ ಮ್ಯಾರೇಜ್. ಓಕೆ. ಎಸ್. ಇನ್ನು ಅಪ್ಪ ಅಮ್ಮ ಯಾವಾಗ ಫಿಸಿಕಲಿ ದೂರ ಆಗಿದ್ದು? ಯಾವಾಗಮ್ಮ? ಅಪ್ಪ ಮುಂಚೆನೆ, ಅಮ್ಮ ಇವಾಗ 3 ಇಯರ್ಸ್ ಆಯಿತು. ಅಯ್ಯೋ, ವೆರಿ ರೀಸೆಂಟ್ ಆಗಿ. ಕೋವಿಡ್ ಟೈಮ್ನಲ್ಲೇ. ಕೋವಿಡ್ ಆಗಿತ್ತಾ? ಅಯ್ಯೋ, ಅದೇ 3 ಇಯರ್ಸ್ ಆಯ್ತು ಅಮ್ಮ ಬಗ್ಗೆ. ಈ ಕೋವಿಡು ತುಂಬ ಜನ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ನ ಕಿತ್ಕೊಂಡ್ಬಿಡುತ್ತೆ. ಎಲ್ಲರ ಫ್ಯಾಮಿಲಿನಲ್ಲೂ? ಎಲ್ಲ ಫ್ಯಾಮಿಲಿನಲ್ಲೇ ನಮಗೂ ಎಲ್ರಿಗೂ ತುಂಬ ಇಡಿಸಿದವರು SPB ಬಾಲು ಸರ್.
ಅಂದರೆ ಅವ್ರು ಅಷ್ಟು ಬೋಲ್ಡಾಗಿ ವಿಡಿಯೋ ಮಾಡಿಬಿಟ್ಟು ಅದನ್ನು ಹಾಕಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲ ಅಂತ. ಅದೇ ಒಬ್ಬೊಬ್ಬರಿಗೆ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರು. ಅದೇ ಹೌದು. ಅಪ್ಪಗೆ ಏನಾಗಿತ್ತು? ಅಪ್ಪಕ್ಕೆ ನಾರ್ಮಲ್ ಇದೆ, ಅಪ್ಪ ನಾರ್ಮಲ್ ಇದೆ, ಓಕೆ, ಏನಿಲ್ಲ. ಓಕೆ, ಈಸ್ ವೆರಿ ಹೆಲ್ತಿ ಪರ್ಸನ್. ನಿಮಗೆ ಇವಾಗ ಸಿನಿಮಾ ಇಂಡಸ್ಟ್ರಿ, ಸಿನಿಮಾಲಿ ಹೀರೋಯಿನ್ ಆಗಿದ್ದವರು, ಸಿನಿಮಾಲಿ ಕಲಾವಿದೆ ಆಗಿದ್ದವರು, ಇದು ಎಲ್ಲ ಒಂಥರ ಸಿನಿಮಾ ನಮ್ಮದು ಗ್ಲಾಮರ್ ಫೀಲ್ಡಲ್ಲಿ ಹೆಂಗೆ ಅಂದರೆ ಒಂಥರ ಪ್ಯಾಂಪರ್ಡ್ ವರ್ಲ್ಡ್. ನಮಗೆ ಒಂಥರ ಕೂತ್ ಕಡೆಗೆ ಎಲ್ಲ ತಂದ್ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಬಟ್ ಮದುವೆ ಆದಮೇಲೆ ಎಲ್ಲ ಬಿಟ್ಬಿಟ್ಟೆ ಅಂತ ನೀವು ಹೇಳಿದ್ರಿ. ಹೌದು. ಎಕ್ಸ್ಕ್ಯೂಸ್ ಮೀ. ಬಿಟ್ಟು ಒಂದು ಸಾದಾ ಸೀದಾ ಹೆಣ್ಮಗಳಾಗಿ, ಒಂದು ಹೌಸ್ ವೈಫ್ ಆಗಿ, ಗೃಹಿಣಿಯಾಗಿ ಮನೇನ, ನಿಮ್ಮ ಮಗುನ, ನಿಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸ್ಕೊಂಡೋದ್ರಿ. ಸೊ ಆ ಒಂದು ಜೀವನ, ಆ ಒಂದು ಲೈಫ್, ಆ ಒಂದು ಎಕ್ಸ್ಪೀರಿಯನ್ಸು ಹೇಗಿತ್ತು? ನಿಮ್ಮ ಆರ್ಟಿಸ್ಟ್ ಅಲ್ಲದೆ ಬರೀ ವಿಜಯ ಆಗಿ ಸಾರ್ ವೈಫ್ ಆಗಿ ತಾವು ಜೀವನ ಮಾಡಿದ ರೀತಿ. ಅದಕ್ಕೆ ಇದಕ್ಕೆ ನಾನು ಕಂಪೇರ್ ಮಾಡಲಿಲ್ಲ. ಅದು ಸಪ್ರೇಟ್, ಮರ್ತ್ಬಿಟ್ಟೆ. ದಿಸ್ ಈಸ್ ರಿಯಲ್. ಅದು ರೀಲು, ಇದು ರಿಯಲ್. ಅಷ್ಟೇ. ಸೊ ಐ ಆಮ್ ಹ್ಯಾಪಿ ಇನ್ ದಿಸ್. ಸಿ, ಒಂದು ಮದುವೆ ಆಗ್ಬಿಟ್ಮೇಲೆ, ಒಂದು ಮದುವೆ ಆಗಿ ಒಂದು ಹೆಂಡತಿ ಒಂದು ಮನೆ ಜವಾಬ್ದಾರಿ ಇಲ್ಲ, ಒಂದೊಂದು ದಿವಸನೂ ಒಂದು ಹೊಸ ರೆಸ್ಪಾನ್ಸಿಬಿಲಿಟಿ. ಹೌದು. ಗಂಡನ ಜವಾಬ್ದಾರಿ, ಮನೆ ಜವಾಬ್ದಾರಿ, ಮಕ್ಕಳಾದ್ಮೇಲೆ ಮಕ್ಕಳ ಜವಾಬ್ದಾರಿ, ಮಗನ ಓದೋದು, ಸ್ಕೂಲು, ಕಾಲೇಜು, ಇದರಲ್ಲಿ ಎಷ್ಟೋ. ಅವಾಗೆಲ್ಲ ಮಗ ಹುಟ್ಟಿದಾಗ ನೀವು ಸ್ಕೂಲ್ಗೆ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಮೀಟಿಂಗು ಅದು ಇದು ಅಂತೆಲ್ಲ ಹೋಗ್ತಾ ಇರ್ಬೇಕು. ಮೋಸ್ಟ್ ಆಫ್ ದ ಟೈಮ್ ಅವರೇ ಹೋಗ್ತಾರೆ. ಸಮ್ ಟೈಮ್ಸ್ ಐ ಯೂಸ್ ಟು ಗೋ. ಓಕೆ, ಓಕೆ. ಅದೇ. ಸೊ ಸಾರ್ ಜೊತೆನೂ ನೀವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದೀರಾ, ಎಲ್ಲೆಲ್ಲಿ ಹೋಗಿದ್ರಿ? ಎಲ್ಲ ಕರ್ನಾಟಕ. ಮೋಸ್ಟ್ ಆಫ್ ದಿ ಅವ್ರಿಗೆ ಕರ್ನಾಟಕ ತುಂಬ ಇಡ್ಸುತ್ತೆ. ಎಲ್ಲಿ ಯಾವಾಗಲೂ ರಜಾ ಆದರೆ ಬ್ಯಾಂಗ್ಳೂರು ಹೋಗೋಣ, ಮೈಸೂರು ಹೋಗೋಣ ಅಂತಾರೆ. ಸೊ ಇಯರ್ಲಿ ಒನ್ಸ್ ವಿ ಯೂಸ್ ಟು ಗೋ. ಇಷ್ಟ ಕರ್ನಾಟಕ ಅವರಿಗೆ. ಕನ್ನಡ ಬರ್ತಿತ್ತು ಅವ್ರಿಗೆ? ಇಲ್ಲ, ತಮಿಳ್, ಇಂಗ್ಲೀಷ್ ಅಷ್ಟೇ. ಓಕೆ. ಸೊ ಅದೊಂದು ಲೈಫ್, ಇದೊಂದು ಲೈಫ್. ಅದೇ ನೀವು ಹೇಳಿದ್ರಲ್ಲ, ರೀಲ್ ಆ್ಯಂಡ್ ರಿಯಲ್. ಓಕೆ. ಮಗನ ವಿದ್ಯಾಭ್ಯಾಸದಲ್ಲಿ ಅಥವಾ ಮಗನ ಎಜುಕೇಷನಲ್ಲೆಲ್ಲ ಎಷ್ಟು ಇನ್ವಾಲ್ವ್ ಆಗೋರು ಸರ್? ಇಬ್ಬರು ಒರೇ ಇದು, ಒಂದೇ ಇದೆ. ಅಲ್ಲ, ಅವ್ರಿಗೆ ಅಂದರೆ ಮಗನ ಹಿಂಗೆ ಅವ್ರದ್ದು ಪ್ರೊಫೆಷನ್ ಬಿಸ್ನೆಸ್ಸಲ್ಲೇ ಕರ್ಕೊಬರ್ಬೇಕು ಅಂತ? ಇಲ್ಲ, ಅವನ ಇಷ್ಟೊತ್ತಿಗೆ ಅವನಿಗೆ ಏನು ಹಿಡಿಸುತ್ತೋ ಅದೇ ಮಾಡಬೇಕು ಅಂತ ಬಿಟ್ಬಿಟ್ಟಿದ್ದೀವಿ. ಅವ್ರೇನು ಕಂಪಲ್ಷನ್ ಏನಿಲ್ಲ. ಓಕೆ. ಏನಿಲ್ಲ. ಸೊ ನಿಮಗೆ, ನೀವು ಹೇಳಿದ್ರಿ ಅವಾಗ ಅಮ್ಮ ಸ್ಟ್ರಿಕ್ಟ್ ಇದ್ರು ನಿಮಗೆ ಅಂತ. ನಿಮ್ಮ ಮಗನಿಗೆ ನೀವು ಸ್ಟ್ರಿಕ್ಟ್ ಇದ್ರ, ಸಾರ್ ಸ್ಟ್ರಿಕ್ಟ್ ಇದ್ರು? ಅವ್ರು ಸ್ಟ್ರಿಕ್ಟ್. ನನ್ನ ಜೊತೆ ತುಂಬ ಕ್ಲೋಸ್. ನನ್ನ ಜೊತೆ ಅಮ್ಮನ ಮಗ ಇವಾಗಲೂ. ಈಗ ಲೈಫು ಹೇಗಿದೆ ಅಮ್ಮ? ಇವಾಗ ಏನು ಮಾಡ್ತಿದ್ದೀರಾ? ಹೇಗಿದೆ ಇವತ್ತಿನ ಜೀವನ? ಹೇಗಿದೆ ನಮ್ಮ ಇವತ್ತಿನ ಜೀವನ? ಎವ್ರಿ ಸಾಟರ್ಡೆ ಐ ಯೂಸ್ ಟು ಗೋ ಟು ಬಾಬಾಸ್ ಭಜನ್. ಎಲ್ಲಿ? ಅಲ್ಲೇ ನಮ್ಮ ಇದು ತಮ್ಮನ ಮನೆ. ನಾ ಹೇಳೋಕೆ ಮರೆತುಬಿಟ್ಟೆ, ಇದು ತಮ್ಮನ ಮನೆ. ಓಕೆ. ನಮ್ಮದು ವಲಸರವಾಕಲ್ನಲ್ಲಿದೆ ನಮ್ಮ ಮನೆ. ಓಕೆ. ಅದು ಸ್ವಲ್ಪ ಇಂಟೀರಿಯರ್ ವರ್ಕ್ ನಡೀತಾ ಇದೆ, ಅದರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಇವತ್ತು. ಸೊ ಬಾಬಾ ಭಜನ್ ಎವ್ರಿ ಸಾಟರ್ಡೆ ನಮ್ಮ ಮನೆ ಪಕ್ಕದಲ್ಲಿ, 4-5 ಮನೆ ಇನ್ ಬಿಟ್ವೀನ್. ನೀವು ನಾನು ಲಾಸ್ಟ್ ಟೈಮ್ ಮಾಡಿದಾಗ ಹೇಳಿದ್ ನಮ್ಮ ಕೆಳಗಡೆ ಮನೆಯವ್ರ ಜೊತೆಗೆ ನಾನೆಲ್ಲೋ ಶಿರ್ಡಿಗೆ ಹೋಗ್ತಾ ಇದ್ದೀನಿ ಅಂತ. ಹೌದೌದು. ಅಲ್ಲಿ ಯಾರ್ಯಾರು ಇದ್ದೀರಮ್ಮ? ಯಾರ್ಯಾರು ಇದ್ದೀರಾ ಅಲ್ಲಿ? ಬಿಗ್ ಕಾಂಪೌಂಡ್, ಸಪ್ರೇಟ್ ಹೌಸಸ್. ಸಾರ್ ಸಿಸ್ಟರ್ಸ್ ಇಬ್ಬರು, ಸಿಸ್ಟರ್ ಡಾಟರ್ ಅಂಡ್ ಮೈಸೆಲ್ಫ್, ಎಲ್ಲ ಸಪ್ರೇಟ್ ಹೌಸಸ್. ಓಕೆ. ಬಂಗ್ಲಾಸ್ ಸಪ್ರೇಟ್. ಓಕೆ. ಸೊ ಅವರೆಲ್ಲರೂ ಒಟ್ಟಿಗೆ ಹೋಗ್ತೀವಿ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ. ಓಕೆ. ಓಕೆ. ಸೊ ಹೇಗಿರುತ್ತೆ ಲೈಫ್? ಹೇಗಿರುತ್ತಮ್ಮ ಇವಾಗ? ಚೆನ್ನಾಗಿದೆ, ಏನು ಇದಿಲ್ಲ, ಆರಾಮಾಗಿದೆ. ನಾನು ಯಾವುದು ಕಂಪೇರ್ ಮಾಡ್ತಾ ಇರಲಿಲ್ಲ. ಕಂಪೇರ್ ಮಾಡಿದರೆ ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ ಆಗುತ್ತೆ. ಸೊ ಇರೋದ್ರಿಂದ ನಮ್ಮ ಸಂತೋಷವಾಗಿ ಹ್ಯಾಪಿಯಾಗಿದ್ದೀವಿ. ನನಗೆ ಆಚೆ ಹೋಗಬೇಕು, ಅದು ನೋಡಬೇಕು, ಇದು ತಗೋಬೇಕು ಅಂತ ಅದು ಯಾವತ್ತೂ ಇಲ್ಲ. ಆವಾಗಲೂ ಇಲ್ಲ, ಇವಾಗಲೂ ಇಲ್ಲ. ಓಕೆ. ಸಾಟರ್ಡೆ ಭಜನೆಗೆ ಹೋಗ್ತೀನಿ. ಓಕೆ. ಬಾಬಾ ಬರ್ತ್ಡೇ ನಮ್ಮ ಮನೆಯಲ್ಲಿ ಫಾಸ್ಟ್ 27 ಇಯರ್ಸ್ ಆಗಿ ನಡೀತಾ ಇದೆ. ಎವ್ರಿ ಮಂತ್ ಎವ್ರಿ ಇಯರ್ 23rd ನವಂಬರ್ ಎವ್ರಿ ಇಯರ್. ಸೊ ಅದೊಂದು ನಮಗೆ ಬೇರೆ ಏನು ಎಂಟರ್ಟೈನ್ಮೆಂಟು ಅದು ಇದು ಹೇಗಿರುತ್ತೆ ಅಂದರೆ ಡೈಲಿ ರೋಟೀನ್ ಹೇಗಿರುತ್ತೆ ನಿಮ್ದು ಇವಾಗ?
ನಾರ್ಮಲ್ ಆಗಿದೆ. ಮನೆ ಕೆಲಸ, ಅವ್ರಿಗೇನು ಬೇಕೋ ನೋಡ್ಕೊಳ್ಳೋದು, ಬುಕ್ ಓದೋದು ಅಷ್ಟೇ. ಓಕೆ, ಇವಾಗ ಈ ಥರ ಸಾರಿಗೂ ಇವೆಲ್ಲ ದೇವರು ಭಜನೆ ಇದೆಲ್ಲ ಅವ್ರಿಗಿದೆ. ಓಕೆ, ತುಂಬ. ಓಕೆ. ಸೊ ಇವಾಗ ನೀವಿಬ್ರು ನಿಮ್ಮ ಮಗನ ಎಷ್ಟು ಮಿಸ್ ಮಾಡ್ಕೊತೀರಾ, ನಿಮ್ಮ ಮೊಮ್ಮಗನ ಎಷ್ಟು ಮಿಸ್ ಮಾಡ್ಕೊತೀರಾ? ಆ ಥರ ನೆನ್ಸ್ಕೊಂಡ್ರೆ ಕಷ್ಟ ಆಗುತ್ತೆ ರೀ. ಇವಾಗ ಬಂದು ಹೋದರು, ಲಾಸ್ಟ್ ಡಿಸೆಂಬರ್ ಜಾನ್ವರಿ ಇಲ್ಲೇ ಇದ್ರು ಅವರು. ಓಕೆ. ಸೊ ಅವಾಗ ತುಂಬ ಎಂಜಾಯ್ ಮಾಡಿದ್ದೀವಿ ಮಕ್ಕಳ ಜೊತೆ. ಬಟ್ ಯಾಕೆಂದರೆ ಅವರು ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಅವ್ರ ಪ್ರೊಫೆಷನ್ ಅಲ್ಲಿದೆ. ಸೊ ನಮ್ಮ ಜೊತೆಲೇ ಇರಬೇಕು ಅನ್ನೋದು ಆಗೋದಿಲ್ಲ. ನಾವು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನಮಗೇನ ಏನು ಕೆಲಸ ಇದೆ ಅಲ್ಲಿ? ಅವರು ಬೆಳಗ್ಗೆ ಆಫೀಸ್ಗೆ ಹೋಗ್ತಾರೆ, ಮಗನೇ ಡೇ ಕೇರ್ಗೆ ಬಿಟ್ಬಿಡ್ತಾರೆ. ನಮಗೇನು ಕೆಲಸ ಇರೋದಿಲ್ಲ, ನಮಗೆ ಬೋರ್ ಆಗುತ್ತೆ ಅಲ್ಲಿ. ನಮ್ಮ ಮನೇಲಿ ಇದ್ದರೆ ನಮ್ಮ ಕೆಲಸ, ನಮ್ಮ ಇದು ಭಜನ ಅದು ಇದು ಈ ಥರ ಇರುತ್ತೆ ನಮಗೆ. ಬಟ್ ಹೋಗ್ತೀವಿ, ಸ್ವಲ್ಪ ದಿನ ಇರ್ತೀವಿ, ನೋಡಿಬಿಟ್ಟು ಬಂದುಬಿಡ್ತೀವಿ. ಓಕೆ. ಸಾರ್ಗೂ ಅಲ್ಲೆಲ್ಲ ಹೋಗಿ ಹೆಚ್ಚಾಗಿರೋದಕ್ಕೆ ಇಷ್ಟನಾ ಅಥವಾ ಇಲ್ಲೇ ಜಾಸ್ತಿ? ಇಲ್ಲ, ಹೆಚ್ಚಾಗಿರೋಕೆ ಅವ್ರಿಗೆ ಇಷ್ಟ ಇಲ್ಲ. ಹಾಂ, ಅವ್ರಿಗೆ ಇಲ್ಲಿನೇ. ಇವಾಗ ಕರೀತಾ ಇದ್ದಾರೆ, ಮಗು ಬರ್ತ್ಡೇಗೆ ಬರೋಕೆ ಹೇಳ್ತಾ ಇದ್ದಾನೆ. ನೋಡೋಣ ಆಮೇಲೆ ನೋಡೋಣ ಅಂತ ಇದ್ದಾರೆ. ಯಾವಾಗ ಮಗು ಬರ್ಡೇ? ಯಾವಾಗ? 7th May. 7th May. ಓಕೆ. ಮೊಮ್ಮಗನಿಗೆ 7th May, ನನ್ನ ಮಗನಿಗೆ 10th May. ಸೊ 3 days ಡಿಫ್ರೆನ್ಸ್ ಇಬ್ಬರಿಗೆ. ಓ, ನೈಸ್. ಸೊ ಬಾ ಅಂತ ಕರೀತಾ ಇದ್ದಾರೆ. ಇನ್ನೂ ಇವರು ಕನ್ಫರ್ಮ್ ಮಾಡಲಿಲ್ಲ. ಅದ ನಿಮ್ಮ ಬರ್ಡೇ ಯಾವಾಗಮ್ಮ? August 15th. ಓ, ಇಂಡಿಪೆಂಡೆನ್ಸ್ ಡೇ. ಸೂಪರ್, ವೆರಿ ನೈಸ್. ಆ್ಯಂಡ್ ನಾನು ಇಲ್ಲಿ ನಿಮ್ಮ ತಮ್ಮ ಅವ್ರ ಮನೆಗೆ ಬಂದಾಗ ನನಗಿಲ್ಲಿ ಫಸ್ಟು ನೀವು ನಮ್ಮನ್ನು ವೆಲ್ಕಮ್ ಮಾಡಿದ್ಮೇಲೆ ನಾನು ಫಸ್ಟ್ ಕಾಣಿಸಿದ್ದು ಪುಟ್ಪರ್ತಿ ಬಾಬಾ. ಟೈಮ್ ಅಕಾಮಿಡೇಟ್ ಆಗುತ್ತಾ ಅಥವಾ ಇಂಟ್ರೆಸ್ಟ್ ಇದೆಯಾ? ಟೈಮ್ ಸಿಕ್ಕಾಪಟ್ಟೆ ಟೈಮ್ ಇದೆ. ನನಗೇನು ಟೈಮು ಇಲ್ಲ, ಇಂಟ್ರೆಸ್ಟ್ ಇದೆಯಾ ಮಾಡೋದಕ್ಕೆ? ಒಳ್ಳೆ ಕ್ಯಾರೆಕ್ಟ್ರ್, ಇಂಪಾರ್ಟೆಂಟ್ ಸಬ್ಜೆಕ್ಟ್ಗೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದ್ದರೆ ಮಾಡ್ಬೋದು.